ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಹೋಳಿ ಹಬ್ಬ 2 ದಿನಗಳ ಪವಿತ್ರ ಹಬ್ಬವಾಗಿದೆ. ಮೊದಲ ದಿನ ಹೋಳಿಕಾ ದಹನವನ್ನು ಆಚರಿಸಲಾಗುತ್ತದೆ ಮತ್ತು 2ನೇ ದಿನ ವರ್ಣರಂಜಿತ ಹೋಳಿಯನ್ನು ಆಡಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಹೋಳಿಕಾ ದಹನದ ದಿನದಂದು ಮಾಡುವ ಪರಿಹಾರಗಳು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಈ ವರ್ಷ ಪಾಲ್ಗುಣ ಪೂರ್ಣಿಮೆಯೊಂದು ಚಂದ್ರಗ್ರಹಣವು ಕೂಡ ಸಂಭವಿಸಲಿದೆ. ಈ ಗ್ರಹಣ ಭಾರತದಲ್ಲೂ ಕೂಡ ಸಂಭವಿಸಲಿದ್ದು, ಇದರಿಂದಾಗಿ ಹೋಳಿ ಹಬ್ಬದ ಬಗ್ಗೆ ಜನರಲ್ಲಿ ಸಾಕಷ್ಟು ಗೊಂದಲವಿದೆ. ಹಾಗಾದರೆ 2026ರಲ್ಲಿ ಹೋಲಿಕಾ ದಹನವನ್ನು ಯಾವ ದಿನ ಮಾಡಬೇಕು? ವರ್ಣರಂಜಿತ ಹೋಳಿಯನ್ನು ಯಾವ ದಿನ ಆಡಬೇಕು? ಶುಭ ಸಮಯ ಏನು? ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ? ಈ ದಿನ ತೆಗೆದುಕೊಳ್ಳಬೇಕಾದ ಕೆಲವು ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, 2026ನೇ ಇಸವಿಯಲ್ಲಿ ಹೋಲಿಕಾ ದಹನವನ್ನು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಮಾಡಲಾಗುತ್ತದೆ. ಹಾಗೆ ವರ್ಣರಂಜಿತ ಹೋಳಿಯನ್ನು ಮಾರ್ಚ್ 4ನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ. ಇನ್ನು ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಪೂರ್ಣಿಮಾ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 2ನೇ ತಾರೀಕು ಸೋಮವಾರ ಸಂಜೆ 5:55 ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಅಂತ್ಯವಾಗುವುದು ಮಾರ್ಚ್ 3ನೇ ತಾರೀಕು ಸಂಜೆ 5:07 ಕೊನೆಗೊಳ್ಳುತ್ತದೆ. ಜ್ಯೋತಿಷ್ಯದ ಪ್ರಕಾರ 2026ರ ಮೊದಲ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಪಾಲ್ಗುಣ ಪೂರ್ಣಿಮೆಯೊಂದು ಸಂಭವಿಸಲಿದೆ. ಇದು ಭಾರತದಲ್ಲೂ ಕೂಡ ಸಂಭವಿಸಲಿದ್ದು, ಭಾರತದಲ್ಲಿ ಈ ಚಂದ್ರಗ್ರಹಣವು ಸಂಜೆ 6:26 ಪ್ರಾರಂಭವಾಗಿ 6:46 ಕೊನೆಗೊಳ್ಳುತ್ತದೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:20 ಚಂದ್ರಗ್ರಹಣ ಆರಂಭವಾಗಲಿದೆ. ಸಂಜೆ 6:47 ಕೊನೆಗೊಳ್ಳಲಿದೆ. ಆದರೆ ಭಾರತದಲ್ಲಿ ಚಂದ್ರೋದಯವಾಗುವುದು 6:26. ಚಂದ್ರಗ್ರಹಣವು 3 ಗಂಟೆಗೆ ಪ್ರಾರಂಭವಾದರೂ ನಮಗೆ ಕಾಣಲು ಸಿಗುವುದು ಭಾರತದಲ್ಲಿ ಸಂಜೆ 6:26 ಅಂದರೆ 6:26ದಿಂದ 6:47 ಗ್ರಹಣವಿರುತ್ತದೆ. ಇನ್ನು ಹೋಳಿಕಾ ದಹನದ ಸಮಯವನ್ನು ನೋಡುವುದಾದರೆ, ಮಾರ್ಚ್ 3ನೇ ತಾರೀಕು ಸಂಜೆ 6:46ದಿಂದ ರಾತ್ರಿ 8:50 ಹೋಳಿಕಾ ದಹನವನ್ನು ನಡೆಸಲಾಗುತ್ತದೆ. ಹೋಳಿಕಾ ದಹನದ ಚಿತಾಭಸ್ಮವನ್ನು ಶಾಸ್ತ್ರಗಳಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಹೋಳಿಕಾ ದಹನದ ನಂತರ ಹೋಳಿಕಾ ದಹನದ ಚಿತಾಭಸ್ಮವನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಶನಿಯ ಸಾಡೆ-ಸಾತಿ ನಿವಾರಣೆಯಾಗುತ್ತದೆ, ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಕೆಲಸದ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಹೋಳಿಕಾ ದಹನದ ಚಿತಾಭಸ್ಮವನ್ನು ಸಿಂಪಡಿಸುವುದರಿಂದ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಹೋಳಿಕಾ ದಹನದ ನಂತರ ಪವಿತ್ರ ಬೆಂಕಿಯ ಚಿತಾಭಸ್ಮವನ್ನು ಮನೆಗೆ ತಂದು ಮುಖ್ಯ ದ್ವಾರದಲ್ಲಿ ಒಂದು ಕಟ್ಟಿನಲ್ಲಿ ಕಟ್ಟುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.